ನಮಸ್ಕಾರ ರೈತ ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣದ ಬಗ್ಗೆ ಅತ್ಯಂತ ಮುಖ್ಯವಾದ ಮಾಹಿತಿ ಇದಾಗಿದೆ. ಈಗ ಕರ್ನಾಟಕದ ಹಲವು ಜಿಲ್ಲೆಯ ರೈತರಿಗೆ ಹಣ ಜಮಾವಾಗಿದೆ ಮತ್ತು ಕೆಲವು ಜಿಲ್ಲೆಯ ರೈತರಿಗೆ ಏಕೆ ತಡವಾಗ್ತಾ ಇದೆ ಅನ್ನುವ ಒಂದು ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಅದಕ್ಕೆ ಕಾರಣವೇನು, ತಡವಾಗೋದಕ್ಕೆ ಎನ್ನುವ ಮಾಹಿತಿ ಇದಾಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ಈ ಒಂದು ಮಾಹಿತಿ ನಿಮಗೆ ತಿಳಿಯುವಂತದ್ದು. ಸ್ನೇಹಿತರೆ, ಹಣ ಜಮಾವಾಗ್ತಾ ಇರುವ ಜಿಲ್ಲೆ ಬಹಳಷ್ಟು ಇದಾವೆ ಮತ್ತು ಹಣ ಜಮಾ ಆಗದಿರುವ ಜಿಲ್ಲೆಯು ಕೂಡ ಕೆಲವೊಂದಿಷ್ಟಿದಾವೆ. ರೈತರಿಂದ ಬಂದ ರಿಲೀಫ್ ಅಪ್ಡೇಟ್, ಸಿಎಸ್ಸಿ ಕೇಂದ್ರ ಮತ್ತು ಬ್ಯಾಂಕಿಗೆ ಎಸ್ಎಂಎಸ್ ಮೂಲಕ ಸ್ಥಳೀಯ ವರದಿಯಿಂದ ಆಧರಿಸಿ ಹಣ ಜಮಾವಾಗಿದೆ. ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಜಮಾವಾಗಿದೆ. ಹಲವಾರು ಗ್ರಾಮದ ರೈತರಿಗೆ ಎಸ್ಎಂಎಸ್ ಮೂಲಕ ಹಣ ಜಮಾವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ರೈತರಿಗೂ ಕೂಡ ಹಣ ಜಮಾವಾಗಿದೆ. ಈ ಕೆವೈಸಿ ಅವರು ಅತಿ ವೇಗವಾಗಿ ಮಾಡಿಸಿರುವ ಕಾರಣಗಳಿಂದ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿರೋ ಒಂದು ಸಂದೇಶ ಬಂದಿದೆ. ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಪಿಎಂ ಕಿಸಾನ್ ಪೋರ್ಟಲ್ಗಳಲ್ಲಿ ಪೇಮೆಂಟ್ ಅಪ್ಡೇಟ್ ಸಕ್ಸಸ್ ಅಂತ ತೋರಿಸುತ್ತಾ ಇದೆ. ಮತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನೋಡೋದಾದ್ರೆ ಕೆಲ ರೈತರಿಗೆ ಹಣ ಬಂದಿದೆ, ಆದರೆ ಕೆಲ ರೈತರಿಗೆ ಇನ್ನೂ ಹಣ ಬಂದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಯಾದಗಿರಿ ಜಿಲ್ಲೆಗೂ ಕೂಡ 100% ಈ ಕೆವೈಸಿ ಮಾಡಿರುವ ಕಾರಣಗಳಿಂದ ಅತಿ ಹೆಚ್ಚಾಗಿ ಹಣ ಹೋಗಿದೆ ಅಂತ ಕೂಡ ತಿಳಿಸಲಾಗಿದೆ. ಬಳ್ಳಾರಿ ಜಿಲ್ಲೆಗೂ ಕೂಡ ಹಣ ವೇಗವಾಗಿ ಹೋಗಿದೆ ಅಂತ ಕೂಡ ತಿಳಿಸಲಾಗಿದೆ. ರಾಯಚೂರು ಜಿಲ್ಲೆಗೂ ಕೂಡ ಹಣ 2,000 ತಲುಪಿದೆ ಅಂತ ಕೂಡ ತಿಳಿಸಲಾಗಿದೆ. ರೈತರ ಒಂದು ಕಮೆಂಟ್ ಇದಾಗಿದೆ. ಮತ್ತು ಮೈಸೂರು ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮಾವಾಗಿದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು. ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಹಣ ಜಮಾವಾಗಿದೆ ಅಂತ ಕೂಡ ಬಹಳಷ್ಟು ತಿಳಿಸಿದ್ರು. ಆದ್ರೆ ಇನ್ನೂ ಕೆಲವೊಂದಿಷ್ಟು ರೈತರಿಗೆ ಬಂದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ರೈತರಿಗೆ ಒಂದು ಮಾಹಿತಿ ಇದಾಗಿದೆ ಇರುವ ಕಾರಣಗಳಿಂದ ಬಹಳಷ್ಟು ರೈತರು ತಪ್ಪು ಮಾಡ್ತಾ ಇದ್ದಾರೆ. ಈ ಒಂದು ತಪ್ಪು ಮಾಡೋದ್ರಿಂದ ಈ ಒಂದು ಹಣ ನಿಮ್ಗೆ ತಡವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ತಪ್ಪುಗಳನ್ನು ನೀವು ಮಾಡಬೇಡಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಯಾವ ತಪ್ಪು ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ರೈತರಿಗೆ ನಾನು ಹಲವಾರು ಸಂದೇಶದಲ್ಲಿ ತಿಳಿಸಿದ್ದೇನೆ. ಈ ಕೆವೈಸಿ ಕಂಪ್ಲೀಟ್ ಆಗಿರುವುದವರಿಗೆ ಮಾತ್ರ ಈ ಒಂದು ಹಣ ವೇಗವಾಗಿ ಬರುತ್ತದೆ ಅಂತ ಕೂಡ ತಿಳಿಸಿದ್ದೆ. ಮತ್ತು ಈ ಒಂದು ಹಣ ಬಹಳಷ್ಟು ರೈತರಿಗೆ ಈ ಕೆವೈಸಿ ಆಗದೇ ಇರುವ ಕಾರಣಗಳಿಂದ ಹಣ ತಡವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಬಹಳಷ್ಟು ಜನರ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲ ಅಂತ ಕೂಡ ಈ ಒಂದು ಹಣವನ್ನು ಹೋಲ್ಡ್ ಆಗಿ ಇಟ್ಕೊಂಡಿದೆ ಸರ್ಕಾರದಿಂದ. ಮತ್ತು ಬಹಳಷ್ಟು ಜನರ ಖಾತೆ ಚಾಲ್ತಿಯಲ್ಲಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಖಾತೆ ಚಾಲ್ತಿ ಇಲ್ಲ ಅಂದ್ರೆ ಬ್ಯಾಂಕ್ ಅಲ್ಲೇ ಹೋಲ್ಡ್ ಆಗಿರುತ್ತದೆ. ನಿಮ್ಮ ಬ್ಯಾಂಕ್ ಅನ್ನು ಚಾಲ್ತಿ ಮಾಡಿಸ್ಕೊಳ್ಳಿ, ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿ ರೈತರು ಕೂಡ ಈ ಕೆವೈಸಿ ಕಂಪ್ಲೀಟ್ ಆಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಗೆ ವೇಗವಾಗಿ ಬರುವಂತದ್ದು. ಪ್ರತಿ ರೈತರು ಈ ಕೆವೈಸಿ ಮಾಡಿಸಿ ಅಂತ ನಾನು ಹಲವಾರು ಕಡೆ ತಿಳಿಸ್ತಾ ಇದ್ದೇನೆ. ಮತ್ತು ನಿಮ್ಗೆ ಒಂದು ಹಣ ನಿಮ್ಗೆ ಯಾವಾಗ ಬರುತ್ತದೆ ಅಂತ ಕೂಡ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ. ಆ ಒಂದು ಪಿಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬೆನಿಫಿಸಿಲಿಟಿ ಸ್ಟೇಟಸ್ ಎನ್ನುವ ಒಂದು ಆಯ್ಕೆ ಕಾಣುತ್ತದೆ. ಆಯ್ಕೆ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ಅಥವಾ ನಿಮ್ಮ ರಿಜಿಸ್ಟರ್ ಐಡಿ ಅನ್ನಾದ್ರೂ ನೀವು ಹಾಕಿ ಮತ್ತು ಸ್ಟೇಟಸ್ ಅಂತ ಕಾಣಿಸುತ್ತದೆ. ಅದನ್ನು ಕ್ಲಿಕ್ ಮಾಡಿದ್ರೆ ತಕ್ಷಣ ನಿಮ್ಗೆ ಹಣ ಯಾವಾಗ ಜಮಾ ಆಗುತ್ತದೆ, ಇವಾಗ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ತೋರಿಸುತ್ತದೆ. ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅಥವಾ ಗೂಗಲ್ ಅಥವಾ ಕ್ರೋಮ್ ಗಳಲ್ಲಿ ಈ ಒಂದು ಪಿಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನೀವು ಅಲ್ಲಿ ಸರ್ಚ್ ಮಾಡಿ ಈ ರೀತಿ ಹುಡುಕಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಮತ್ತು ನಿಮ್ಮ ಗ್ರಾಮವನ್ನು ಕೇಳುತ್ತದೆ. ಅದನ್ನು ಹಾಕಿದ್ರೆ ನಿಮ್ಗೆ ಹಣ ಯಾವಾಗ ಜಮಾವಾಗುತ್ತಿದೆ ಮತ್ತು ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತಾ ಬರಲ್ವಾ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿ ರೈತರು ಈ ಒಂದು ಹಣ ಎಷ್ಟೋ ಜನರಿಗೆ ಅವಶ್ಯಕತೆ ಇದೆ ಮತ್ತು ಆದಷ್ಟು ಬೇಗ ನಿಮ್ದು ಈ ಕೆವೈಸಿ ಆಗಿಲ್ಲ ಅಂದ್ರೆ ಬೇಗ ಈ ಕೆವೈಸಿ ಮಾಡಿಸಿಕೊಳ್ಳಿ. ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ನಿಮ್ಗೆ ಈ ಒಂದು ಹಣ ಯಾವಾಗ ಬರುತ್ತಿದೆ ಅಥವಾ ನಿಮ್ಮಲ್ಲಿ ಯಾಕೆ ಒಂದು ಹಣ ತಡವಾಗ್ತಾ ಇದೆ ಅಂತ ಏನಾದ್ರೂ ಗೊಂದಲವಿದ್ರೆ ಸ್ನೇಹಿತರೆ, ಸಿಎಸ್ಸಿ ಕೇಂದ್ರಕ್ಕೆ ಹೋಗಿ. ಅಂದ್ರೆ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಇರ್ತಾವಲ್ವಾ, ಅಲ್ಲಾದ್ರೂ ಹೋಗಿ ಅಥವಾ ಗ್ರಾಮವನ್ ಇರ್ತಾವಲ್ವಾ, ಅಲ್ಲಾದ್ರೂ ಹೋಗಿ ಈ ಒಂದು ನಿಮ್ಮ ದಾಖಲೆಗಳು ಸರಿ ಆಗಿದಾವ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಮ ದಾಖಲೆಗಳು ಯಾವ್ಯಾವ ಸರಿ ಇದಾವು ಯಾವ್ಯಾವ ತಪ್ಪದವು ಅಂತ ಕೂಡ ಅವರೇ ನಿಮ್ಗೆ ತಿಳಿಸ್ತಾರೆ. ಮತ್ತು ಈ ಕೆವೈಸಿ ನಿಮ್ದು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡಿಸ್ಕೊಂಡ್ಬಿಡಿ. ಈ ಕೆವೈಸಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಬೇಗ ಮಾಡಿಸ್ಕೊಂಡ್ರೆ ಈ ಒಂದು ಹಣ ನಿಮ್ದು ಹೋಲ್ಡ್ ಆಗಿರುತ್ತದೆ, ಬೇಗ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. 21ನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಇಲ್ಲಿ 18,000 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ರೈತರ ಖಾತೆಗೆ ಈಗಾಗಲೇ ಜಮಾವಾಗ್ತಾ ಇದೆ. ಮತ್ತು ರೈತರಿಗೆ ಈಗ ಬಹಳಷ್ಟು ಜಿಲ್ಲೆಗೂ ಬಂದಿದೆ ಮತ್ತು ಇನ್ನು ಕೆಲವೊಂದಿಷ್ಟು ಜಿಲ್ಲೆಗೆ ಬಂದಿಲ್ಲ ಅಂದ್ರೆ ನೀವೇ ನಿಮ್ಮ ತಪ್ಪುಗಳನ್ನು ಮಾಡ್ಕೊಂಡಿದ್ದೀರಾ. ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದರೂ ತಪ್ಪಿದ್ರೆ ಈ ಒಂದು ಹಣ ಯಾರಿಗೂ ಬರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಮಾಹಿತಿಯನ್ನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಏನಂದ್ರೆ, ಬಹಳಷ್ಟು ಜನರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು ನಮ್ಗೆ ಈ ಜಿಲ್ಲೆಗೆ ಬಂದಿಲ್ಲ ಮತ್ತು ಬಹಳಷ್ಟು ಜಿಲ್ಲೆಗೆ ಬಂದಿದೆ ಅಂತ ಬಹಳಷ್ಟು ರೈತರು ತಿಳಿಸಿದ್ದಾರೆ. ಆ ರೀತಿ ನಿಮ್ಮ ಈ ಕೆವೈಸಿ ಅಥವಾ ನಿಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದ್ರೆ ನಿಮ್ಗೆ ಖಾತೆಗೆ ಬರೋದಿಲ್ಲ. ಮತ್ತು ಆ ಒಂದು ಸರಿ ಮಾಡಿಸ್ಕೊಂಡ್ರೆ, ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದ್ರೆ ಅದನ್ನು ಸರಿ ಮಾಡಿಸ್ಕೊಂಡ್ರೆ ಇವಾಗ ಈ ಒಂದು ಹಣವನ್ನು ಹಾಕ್ತಾರೆ. ಬೇಗ ಸರಿ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಹೆಸರಿನಲ್ಲಿ ಒಂದು ಹಣ ಬಂದಿರುತ್ತದೆ, ಆದ್ರೆ ನಿಮ್ಮ ಖಾತೆಗೆ ಬಂದಿರೋದಿಲ್ಲ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ. ಈ ಒಂದು ಹಣವನ್ನು ನೀವು ಪಡಿಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿ ಇರಬೇಕು ಅಂತ ನಾನು ಪದೇ ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ. ಮತ್ತು ಬಹಳಷ್ಟು ಜನರು ಕಮೆಂಟ್ ಬಾಕ್ಸ್ ಅಲ್ಲಿ
ಈ ಒಂದು ಹಣ ಬಂದಿದೆ ಅಂತ ಕೂಡ ತಿಳಿಸಿದ್ರು. ಸ್ನೇಹಿತರೆ, ಈ ಒಂದು ಹಣ ಯಾರೆಲ್ಲ ಪಡೆದುಕೊಂಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ಯಾರಿಗೆಲ್ಲ ಈ ಒಂದು ಹಣ ಸಿಕ್ಕಿಲ್ವೋ ಬೇಗ ಬೇಗ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ. ಪ್ರತಿ ರೈತರಿಗೂ ಈ ಒಂದು ಹಣ ಅವಶ್ಯಕತೆ ಆಗಿರುವ ಕಾರಣಗಳಿಂದ ಸರ್ಕಾರದಿಂದ ಹಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಹಣವನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆಯನ್ನು ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಸ್ನೇಹಿತರೆ, ಪ್ರತಿ ರೈತರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.